ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತಾ ಇವತ್ತಿನ ವ್ಲಾಗ್ನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೌಜು ನೋಡಿ ಫ್ರೆಂಡ್ಸ್, ಬಸ್ಸನ್ನು ಕಾಯ್ಕೋತ ಕೂತಿದ್ದಾನೆ. ಅಂದರೆ ಮೀನ್ಸ್ ನಾವು ಮತ್ತೆ ನಮ್ಮ ಊರಿಗೆ ಹೋಗೋ ಟೈಮ್ ಬಂತು. ಇವಾಗ ಮದುವೆ ಆಯಿತು, ಎಲ್ಲನೂ ಮುಗಿಸ್ಕೊಂಡು ಇವಾಗ ನಾವು ನಮ್ಮ ಊರಿಗೆ ಹೋಗಬೇಕಂತ ಪುನಾಕ್ಕೆ ಹೋಗ್ತಾ ಇದ್ವಿ. ಬಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ. ಬಸ್ ಇನ್ನೂ ಬಂದಿದ್ದಿಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ 9 o'clock ಬಸ್ ಇತ್ತು, ಬಟ್ 9:30 ಅನ್ನೋ ತನಕ ಇನ್ನೂ ಬಸ್ ಬಂದಿದ್ದಿಲ್ಲ. ಪಪ್ಪ ಕಳಿಸ್ಲಿಕ್ಕೆ ನಮ್ಮ ಜೊತೆನೇ ಬಂದಿದ್ದರು. ಇವಾಗ ಬಸ್ ಬಂತು ಫ್ರೆಂಡ್ಸ್. ಬಸ್ನಲ್ಲಿ ಪ್ರಯಾಣ ಎಲ್ಲ ಮಾಡಿ ಇವಾಗ ನಾವು ಪುನಾಕ್ಕೆ ಆಲ್ರೆಡಿ ಬಂದಿದ್ದೀವಿ ಫ್ರೆಂಡ್ಸ್. ಬಸ್ನಲ್ಲಿ ನನಗೆ ಶೂಟ್ ತೆಗಿಲಿಕ್ಕೆ ಆಗಲಿಲ್ಲ. ಇವಾಗ ಆಲ್ರೆಡಿ ಪುನಾಕ್ಕೆ ಬಂದಿದ್ದೀವಿ. ಎಲ್ಲ ಲಗೇಜ್ ಅಂತೂ ತುಂಬಾ ಇದ್ದರು. ನಮ್ಮ ಮನೆಯವರು ರೇಗಿಸ್ತಾಯಿದ್ರು, ಇಷ್ಟೆಲ್ಲ ಲಗೇಜ್ ತರ್ತೀಯ, ನನಗೆ ಹೊತ್ಕೊಂಡು ಹೋಗ್ಲಿಕ್ಕೆ ಆಗಬೇಕು. ನೋಡಿ ಫ್ರೆಂಡ್ಸ್, ಹೇಗೆ ನಿದ್ಗಣ್ಣಲ್ಲಿ ಇದ್ದೇವೆ ಎಲ್ಲ. ನಮ್ಮ ಮನೆಯವರು ಶೂಟದ್ದು ಮಾಡಬೇಡ ಅಂತ ಇದ್ದರು. ಆದರೂ ನಾನು ಹಾಗೆ ಈಗೊಂದು ಸ್ವಲ್ಪ ಮಾಡಿಕೊಂಡೆ. ಇವಾಗ ಲಗೇಜೆಲ್ಲ ಮನೆಗೆಲ್ಲ ಸಾಗಿಸ್ಬೇಕಾದ್ರೆ ಸುಸ್ತು ಆಗಿಬಿಡ್ತು ನಮ್ಗೆ ಅವತ್ತು. ಒಂದೊಂದೇ ಸಾಮಾನು ಅಂತಂದರೆ ಎಷ್ಟೊಕ್ಕನೆ ಆಗೇ ಬಿಡ್ತಾವೆ ಫ್ರೆಂಡ್ಸ್. ಅವೆಲ್ಲನೂ ಸೌಜುಗಂತೂ ಮತ್ತೆ ಇವೆಲ್ಲನೂ ಹೊಸದಂತ ಅನ್ನಿಸ್ತಾ ಇತ್ತು ಅವನಿಗೆ. ಅವನದೆಲ್ಲನೂ ಮೊದಲಿಂದ ಗಾಡಿಗಳು ಅವೆಲ್ಲನೂ ಅವನಿಗೆ ಆಟಿ ಸಾಮಾನು ಸತ್ತೆಲ್ಲ ಕೊಡು ಅಂತ ಇದೆ. ಅವಾಗೇ ಜಸ್ಟ್ ಎಂಟ್ರಿ ಆಗಿದ್ದೇವೆ, ಇನ್ನೂ ಸಾಮಾನು ಸುದ್ದಕ್ಕೆ ಒಳಗೆ ಇಟ್ಟಿದ್ದಿಲ್ಲ ಅವತ್ತು. ಅವಾಗೆ ಅದಕ್ಕೆ ಬೇಕು ಇದು ಬೇಕು ಅಂತ ನೋಡಿ ಹೇಗೆ ಹಠ ಮಾಡ್ಲಿಕ್ಕೆ ಕೂತ್ಬಿಡ್ತಾನೆ. ಇವಾಗ ನೋಡಿ ಫ್ರೆಂಡ್ಸ್, ಎಲ್ಲನೂ ಕೊಡಬೇಕಂತಂದ್ರೆ ಟೈಮ್ 4 ಗಂಟೆಗಂತೂ ರೀಚ್ ಆದ್ವಿ ನಾವು. 9:30 ಬಿಟ್ಟಿದ್ವಿ. ಬೆಳಗ್ಗೆ 4 ಗಂಟೆಗೆ ರೀಚ್ ಆಗಿಬಿಟ್ಟಿದ್ವಿ. ಇನ್ನೊಂದು ಸ್ವಲ್ಪ ಮಲ್ಕೋಬಾ ಅಂತಂದರೆ ಸೌಜು ಕೇಳೋಲೇ ಆಗಿದ್ದ. ಒಂದು ಸ್ವಲ್ಪ ಸಾಮಾನು ಎಲ್ಲ ಅವನ ಆಟಿ ಸಾಮಾನು ಎಲ್ಲ ಕೊಡು ಅಂತ. ಬಟ್ ಒಂದು ಸ್ವಲ್ಪ ಧೂಳಾಗಿಬಿಟ್ಟಿದ್ದು. ಯಾಕಂತಂದರೆ ಎಷ್ಟು ದಿನ ಆಯಿತು ಆಡಿದ್ದೇ ಇಲ್ಲಲ್ಲ. ಮನೇನೂ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು, ಆಮೇಲೆ ಆಟ ಆಡಬೇಕಂತ ಅಂತಿದ್ದೆ ಅವನಿಗೆ. ಬಟ್ ಅವ್ನು ಕೇಳ್ತಾನೆ ಇದ್ದಿದ್ದಿಲ್ಲ. ಒಂದೊಂದೇ ನಾವು ಈ ಥರ ಲಗೇಜನ್ನು ತೊಗೊಂಡು ಬರೋಷ್ಟ್ರಿಗೆ ಅವನಿಗೆ ಸಮಾಧಾನನೇ ಇದ್ದಿದ್ದಿಲ್ಲ. ಆಮೇಲೆ ಕೊಡ್ತೀನಿ ಅಂತಂತಂದ್ರೂ ಇವಾಗ ಲಿಫ್ಟಿಂದ ತೊಗೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಒಂದೊಂದೇ ಸಾಮಾನು ತೊಗೊಂಡು ಹೋಗಿ ಇಡ್ತಾ ಇದ್ದೀವಿ. ಎಷ್ಟು ದಿನ ಆಗಿಬಿಟ್ಟಿತ್ತು. ಸೌಜುನ ಎಲ್ಲ ಆಟಿ ಸಾಮಾನು ನೋಡಿ ಅವನಿಗೆ ತುಂಬಾ ಖುಷಿ ಆಗಿಬಿಡ್ತು. ಆಮೇಲೆ ನಮ್ಮ ಮನೆಯವರು ಒಂದೊಂದೇ ಸಾಮಾನೆಲ್ಲ ಇಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಳ್ಳಿ, ಆಮೇಲೆ ಆಟ ಆಡಿ ಅಂತ ಹೇಳಿ ಅವನಿಗೆ ಅಂತ ಇದ್ದು. ಬಟ್ ಅವ್ನು ಕೇಳೋಲೇ ಆಗಿದ್ದ. ನೋಡಿ ಫ್ರೆಂಡ್ಸ್, ಹೇಗೆ ಮಾಡ್ತಾ ಇದ್ದಾನೆ ನೋಡಿ ಅವನು. ಇವೆಲ್ಲ ಸಾಮಾನ್ಸೆಲ್ಲ ಇಟ್ಟಾದಮೇಲೆ ಒಂದು ಸ್ವಲ್ಪ ಹೊತ್ತು ಮಲ್ಕೋಬೇಕಂತ ಹೇಳಿ ನಾವು ರೂಮ್ಗತ್ತು ಹೋಗಬೇಕಂತ ಅಂದ್ಕೊಂಡೆ. ಬಟ್ ಸೌಜು ಒಂದೊಂದೇ ಸಾಮಾನು ಕೊಡಬೇಕಂತ ಹೇಳಿ ಅಳಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ನಾವು ಇದನ್ನು ಲಾಕ್ ಮಾಡಿ ಸೌಜುನ ನೋಡಿ ಫ್ರೆಂಡ್ಸ್, ಹೇಗೆ ಅದು ಇದು ಬೇಕಂತ ಹೇಳಿ ಕೇಳ್ತಾ ಇದ್ದಾನೆ. ಒಂದೊಂದು ಸಾಮಾನು ಕೊಟ್ಟು ಅವನಿಗೆ. ಸೌಜುಗಂತೂ ಸಮಾಧಾನನೇ ಇದ್ದಿದ್ದಿಲ್ಲ ಅಷ್ಟೇನು. ಎಲ್ಲನೂ ಹೊಸದಂತ ಫೀಲ್ ಮಾಡ್ತಾ ಇದ್ದಾನೆ. ಅವನಿಗೆ ಮಲ್ಕೋಬೇಕು ಅಂತ ಇವಾಗ ಗೊತ್ತು ಇದ್ದಿದ್ದಿಲ್ಲ. ಅಷ್ಟೆಲ್ಲ ಅವನಿಗೆ ಬ್ಯುಸಿಯಾಗಿ ಇದ್ಬಿಟ್ಟಿದ್ದ. ಅವ್ನ ಕೆಲಸನೂ ತುಂಬಾ ಇತ್ತು ಆ್ಯಕ್ಚುಲಿ. ಯಾಕಂತಂದರೆ ಎಲ್ಲ ಆಟಿ ಸಾಮಾನು ಆಡೋದೇ ಅವನಿಗೊಂದು ಕೆಲಸ ಆಗಿಬಿಟ್ಟಿತ್ತು ಅವತ್ತು. ಒಂದೊಂದೇ ಸಾಮಾನನ್ನ ತೆಗೆದುಕೊಡು ಅಂತ ಹೇಳಿ ಅಂತ ಇದ್ದ. ನೋಡಿ ಫ್ರೆಂಡ್ಸ್, ಅವನ್ನೆಲ್ಲ ಸಾಮಾನೆಲ್ಲ ಆಟ ಆಡಲಿಕ್ಕೆ ಒಂದೊಂದು ತೆಗೆದುಕೊಡು ಅಂತ ಕೇಳ್ಕೊತಾ ಇದ್ದ. ಅವ್ರ ಪಪ್ಪಗಾಯಿತು, ನನಗಾಯಿತು. ನಾವು ಒಂದು ಸ್ವಲ್ಪ ಬೆಳಗ್ಗೆ ಇವಾಗ ಎಂಟ್ರಿ ಆಗಿದೆಯಪ್ಪ, ಇನ್ನೂ ಸ್ವಲ್ಪ ಬಿಟ್ಟು ಆಡ್ಲಿಕ್ಕತ್ತಿದೆ ಅಂತ ಅಂದರು. ಕೇಳೋಲಾಗಿದ್ದ ಅವನು. ಒಂದು ಸ್ವಲ್ಪ ಧೂಳು ಆಗಿದ್ದು ಫ್ರೆಂಡ್ಸ್. ನಾವು ಮನೆ ಬೀಗ ಹಾಕ್ಕೊಂಡು ಹೋಗಿದ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಧೂಳು ಆಗಿತ್ತು. ಒಂದು ಸ್ವಲ್ಪ ಕೊಡುಮಟ್ಟು ನಮ್ಗೆ ಸಮಾಧಾನ ಇದ್ದಿಲ್ಲ. ತಾನೇ ಒರೆಸ್ತೀನಿ ಅಂತ ನಿಂತ್ಬಿಟ್ಟಿದ್ದ ಅವನು. ಯಾವಾಗ ಅದನ್ನು ತೊಗೊಂಡು ಆಡೇನೋ ಅಂತ ಹೇಳಿ ಅವನಿಗೆ ಅನ್ನಿಸ್ಬಿಟ್ಟಿತ್ತು. ನೋಡಿ ಫ್ರೆಂಡ್ಸ್, ತಾನೇ ಒರೆಸ್ಕೋತಾ ಇದ್ದಾನೆ ಇವಾಗ. ಹೀಗೆ ನೋಡಿ ಅವ್ನು ತನಗೇನು ಬೇಕಾಗಿತ್ತಲ್ಲ ಪಟಾಪಟ ತಾನೇ ಮಾಡ್ಕೊಂಡು ಕೂತ್ಬಿಡ್ತಾನೆ ಅವನು. ತಾನೇ ಒರೆಸ್ತಾ ಇದ್ದಾನೆ ನೋಡಿ, ಗಾಲಿ ಎಲ್ಲನೂ ಒರೆಸ್ತಾನೆ, ಕುತ್ಕೊಂಡೆಲ್ಲ ಒರೆಸಿ ಅವನಿಗೆ ಆಟ ಆಡೋದನ್ನು ಕ್ರೇಜ್ ತುಂಬ ಇತ್ತು ಇವಾಗ. ಯಾಕಂದರೆ ಅವಾಗ ಹಳೇ ವಸ್ತುನೇ ಅವನಿಗೆ ಭಾಳ ದಿನ ಆದಮೇಲೆ ಇವಾಗ ಒಂದು ಸ್ವಲ್ಪ ಹೊಸದಾಗಿನೂ ಕಾಣಿಸ್ತಾ ಇದ್ದಾವೆ. ನೋಡಿ ಫ್ರೆಂಡ್ಸ್, ಎಲ್ಲ ವರ್ಷನೂ ಇಟ್ಟು ಆಲ್ರೆಡಿ ಆಡಲಿಕ್ಕೆ ಅವನು ಸ್ಟಾರ್ಟ್ ಮಾಡಿದ. ಇವಾಗ ನೋಡಿ ಫ್ರೆಂಡ್ಸ್, ಅವನು ಮನೆಯವರು ಅವನಿಗೆ ಬಾಬಾ ಅಂತ ಹೇಳಿ ಸಾಕಾಗಿಬಿಟ್ಟಿತ್ತು. ಅವನ ಜೊತೆನೇ ಒಂದು ಸ್ವಲ್ಪ ಆಟ ಆಡಲಿ ಅಂತ ಹೇಳಿ ಬಿಟ್ವಿ. ನಾವು ಒಂದು ಸ್ವಲ್ಪ ಎಷ್ಟು ಕರೆದ್ರೆ ಅದ್ರಂಗೇನು ಬರ್ತಾನೆ ಇದ್ದಿಲ್ಲ ಅವನು. ಹೀಗಾಗಿ ಅವನಿಗೆ ಜಾಸ್ತಿ ನಾವು ಫೋರ್ಸ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಒಂದು ಸ್ವಲ್ಪ ಸಾಮಾನನ್ನು ಒಂದು ಸ್ವಲ್ಪ ಒಳಗಡೆನೂ ಇಡೋದು ಇತ್ತು. ಅವನ್ನೆಲ್ಲ ಇಟ್ಟು ನಾವು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು ಅಂತ ಹೇಳಿ ಫ್ರೆಶ್ ಅಪ್ ಆಗೋದ್ರೊಳಗೆ ಒಂದು ಸ್ವಲ್ಪ ಮೂಡ್ ಚೇಂಜ್ ಆಗಿ ಮತ್ತೆ ವಾಪಸ್ ಬರ್ತಾನೆ ಅಂತ ಅಂದ್ಕೊಂಡ್ವಿ. ನೋಡಿ ಫ್ರೆಂಡ್ಸ್, ಅವನು ಹೇಗೆ ಮಾಡ್ತಾ ಇದ್ದಾನೆ, ಬ್ಯಾಗ್ ಮೇಲೆ ಹತ್ತೆಲ್ಲ
ಕುಣಿತಾ ಇದ್ದ. ನೋಡಿ ಬೀಳ್ತೀನಂತ ಅನ್ನೋದು ಅವನಿಗೆ ಗೊತ್ತಾಗ್ತಾ ಇದ್ದಿದ್ದಿಲ್ಲ. ಅಷ್ಟು ಎಲ್ಲ ಕಾರ್ಬಾರ್ ಮಾಡ್ಲಿಕ್ಕೆ ಹತ್ಬಿಟ್ಟಿದ್ದಾನೆ ನಮ್ಮ ಸೌಜು. ಇವಾಗ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಹಾಗೆ ನೋಡಿ ಒಂದು ಸ್ವಲ್ಪ ನೀರತ್ತು ಕುಡಿಬೇಕಂತ ಫ್ರೆಶ್ ಅಪ್ ಆಗಬೇಕಂತ ಹೇಳಿ ನೀರತ್ತು ಒಂದು ಸ್ವಲ್ಪ ಕುಡಿಬೇಕಂತ ಹೇಳಿ ನಾನು ಕಿಚನ್ಗೆ ಬಂದೆ. ಸೌಜು ಅಷ್ಟೊತ್ತಿಗೆ ಆಟ ಆಡ್ತಾ ಇದ್ದ. ಒಂದು ಸ್ವಲ್ಪ ನಾನು ನೀರು ಕುಡಿಬೇಕಂತ ಹೇಳಿ ಅಂದ್ಕೊಂಡು ಕಿಚನ್ನಲ್ಲಿ ಬರ್ತಾ ಇದ್ದೆ. ಸೌಜುನು ಆ ಕಡೆ ಈ ಕಡೆ ಹಿಂದ್ಗಡೆನೇ ಓಡಾಡ್ತಾ ಇದ್ದ ನನ್ನ ಹಿಂದೆನೂ. ಅವನಿಗೆ ಮಲ್ಕೋಬೇಕಂತನೂ ಅನ್ನಿಸ್ತಾ ಇದ್ದಿದ್ದಿಲ್ಲ ಹೊಟ್ಟೆನೇ. ಅವ್ನ ಆಟಿ ಸಾಮಾನು ಅಷ್ಟು ಅವನಿಗೆ ಇಷ್ಟ ಆಗಿಬಿಟ್ಟಿದ್ದು. ಈ ಮೊದಲಿಗೆ ಆಡು ಆಡು ಅಂತಂದು ಎಷ್ಟು ಅಂತಿದ್ವಿ ಕರೆ ಅವನು ಆಡ್ತಾ ಇದ್ದಿದ್ದಿಲ್ಲ. ಬಟ್ ಇವಾಗ ಅವನಿಗೆ ಯಾವ ಒಂದು ವಸ್ತು ಸಣ್ಣದಾದ್ರೂ ದೊಡ್ಡದಾದ್ರೂ ತೊಗೊಂಡು ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಒಂದು ಸ್ವಲ್ಪ ನಾನು ನೀರು ಕುಡಿಬೇಕಂತ ಹೇಳಿ ಇವಾಗ ನೀರು ಕುಡಿಲಿಕ್ಕೆ ಕಿಚನ್ಗೆ ಬಂದಿದ್ದೀನಿ ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ಮಲ್ಕೋತೀವಿ ಫ್ರೆಂಡ್ಸ್. ಯಾಕಂದರೆ ಇವಾಗ 4 o'clock ನಾವು ರೀಚ್ ಆಗಿದ್ವಿ. ಮನೆ ಬರೋಷ್ಟ್ರಾಗೆ 4:15 ಆಗಿತ್ತು. ಇಷ್ಟು ಜಲ್ದಿ ಅಷ್ಟು ನಾವು ಪ್ರಯಾಣ ಮಾಡಿ ಒಂದು ಸ್ವಲ್ಪ ಸುಸ್ತೂ ಆಗಿತ್ತು ಫ್ರೆಂಡ್ಸ್. ಇಷ್ಟು ಜಲ್ದಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇವಾಗ ಒಂದು ಸ್ವಲ್ಪ ಒಂದು ತಾಸತ್ತು ಮಲ್ಕೊಂಡು ಮತ್ತೆ ಹೇಳ್ಬೇಕಂತ ಅಂದ್ಕೊಂಡಿದ್ದೀವಿ. ಬಟ್ ಸೌಜು ಅಂತೂ ಮಲ್ಕೊಳ್ಳಿಕ್ಕೆ ರೆಡಿ ಇದ್ದಿದ್ದಿಲ್ಲ. ಇವಾಗ ರೂಮಿಗೆ ಬಂದಿದ್ದೀನಿ ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೋತೀವಿ ಫ್ರೆಂಡ್ಸ್. ಸೌಜುನ ಕರ್ಕೊಂಬರ್ತೀನಿ ಫ್ರೆಂಡ್ಸ್. ಇಲ್ಲ ಅಂತಂದ್ರೆ ಅವನು ನಮಗೂ ಮಲಿಸ್ಕೊಡಲ್ಲ, ತಾನೂ ಮಲ್ಕೋದಿಲ್ಲ. ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ಫೀಲ್ ಒಂಥರ ಅನ್ನಿಸ್ತಾ ಇದೆ. ಎಷ್ಟು ದಿನದ ಆದಮೇಲೆ ಮನೆಗೆ ಬಂದವೆಲ್ಲ ಒಂಥರ ಫೀಲ್ ಅಂತೂ ಸಖತ್ತಾಗಿ ಫೀಲ್ ಬರ್ತಾ ಇದೆ. ಟೈಮ್ ಬೇರೆ ಆಗ್ತಾ ಇದೆ. ಆದರೆ ಇನ್ನೂ 5 ಗಂಟೆ ಆಗೇ ಬಿಡ್ತು ಫ್ರೆಂಡ್ಸ್. ಸೌಜುನಲ್ಲಿ ಮಾಡಿದ್ರು ನೋಡಿ ಫ್ರೆಂಡ್ಸ್. ಸೌಜು ಅಂತೂ ಅವನು ತೊಗೊಂಡೇ ಬಂದುಬಿಟ್ಟ. ನೋಡಿ ಹೇಗೆ ಮಾಡ್ತಾ ಇದ್ದಾನೆ. ಅದನ್ನು ತೊಗೊಂಡು ಮೇಲ್ಗಡೆನೇ ಮಲ್ಕೋತೀನಿ ಅಂತ ಇದ್ದಾನೆ. ಪಾಪ ಅವನೆಲ್ಲಿ ತೊಗೊಂಡು ಮಲ್ಕೋತೀಯ, ನೀನು ಒಬ್ಬನೇ ಮಲ್ಕೋ ಅಂತ ಹೇಳಿ ಅಂತ ಇದ್ದರು ಅವನಿಗೆ ಅವನ ಪಪ್ಪ. ಆದರೆ ಅವ್ನು ಕೇಳ್ತಾನೆ ಇದ್ದಿದ್ದಿಲ್ಲ. ಅದನ್ನು ಗಾಡಿನೂ ಅವ್ನು ತೊಗೊಂಡು ಮೇಲ್ಗಡೆ ಮಲ್ಕೋತಾನಂತೆ. ಇವಾಗ ನೋಡಿ ಫ್ರೆಂಡ್ಸ್ ಅದನ್ನು ಗಾಡಿನೂ ಎತ್ತಿಡು ಅಂತ ಹೇಳ್ತಾ ಇದ್ದಾನೆ. ಎತ್ತಿ ಇಡೋಕೆ ಅವ್ರ ಪಪ್ಪ ಬೇಡ ಅಂತ ಅಂತಿದ್ರು. ನೀನು ಒಬ್ಬನೇ ಮಲ್ಕೋ ಸಾಕು ಅಂತ ಅಂದರು. ಅವನಿಗೂ ಕೇಳವಲ್ಲಾಗಿದ್ದ ಹೊಟ್ಟೆ ಅವತ್ತು. ಹೀಗೆ ಮಾಡ್ತಾನೆ ನೋಡಿ ಫ್ರೆಂಡ್ಸ್. ಅವ್ನಿಗೆ ಯಾವ್ದು ಬೇಕಂದರೆ ಬೇಕೆ ಅಂತ ನಿಂತ್ಬಿಡ್ತಾನೆ ಒಂದೊಂದು ಸಲ ಸೌಜು. ಇದನ್ನು ಮೇಲ್ಗಡೆ ಎತ್ತಿಡು ಇಲ್ಲಾಂದರೆ ನಾನು ಮಲ್ಕೋದೇ ಇಲ್ಲ ಅಂತ ಅವನಿಗೆ ಆಗಿಬಿಟ್ಟಿತ್ತು ಅವತ್ತು. ಹೋಗಲಿ ಬಿಡು ಏನಾದರೂ ಮಾಡಲಿ ಅಂತ ಹೇಳಿ ಒಂದು ಸ್ವಲ್ಪ ನಿದ್ದೆ ಹತ್ತೋ ಟೈಮ್ನ ಅದ್ರಾಗ ಮಾಡ್ತಾನೆ. ಅಲ್ಲ ಆದಮೇಲೆ ಸುಮ್ಮನೆ ಆಗ್ತಾನೆ ಅಂತ ಹೇಳಿ ಮತ್ತೆ ಹೇಳಿದಾದಮೇಲೆ ಅವ್ರ ಪಪ್ಪ ಮೇಲ್ಗಡೆ ಇಟ್ಟು ನೋಡಿ ಫ್ರೆಂಡ್ಸ್ ಕಾಟ್ ಮೇಲೆ ತಂದು ಇಟ್ಟಿದ್ದಾನೆ ತನ್ನ ಗಾಡಿನ. ಈಗ ನೋಡಿ ಹೇಗೆ ಅದರಲ್ಲೇ ಕಾಟ್ ಮೇಲೆ ಅದು ಗಾಡಿ ಮೇಲೆ ಇಟ್ಕೊಂಡು ಗಾಡಿ ಮೇಲೆ ತಾನು ಕೂತಿದ್ದಾನೆ. ಹೀಗೆ ಮಾಡೋದ್ರಾಗೆ ನಾವು ಒಂದು ಸ್ವಲ್ಪ ಮುಖವನ್ನು ತಗೋಬೇಕಂತ ಫ್ರೆಶ್ ಅಪ್ ಆಗಬೇಕಂತ ಹೇಳಿ ಇವಾಗ ಮುಖವನ್ನು ತಗೋತಾ ಇದ್ದೀನಿ. ಎಷ್ಟು ಬೇಸಿಗೆ ಅನ್ನೋ ಥರ ಫೀಲ್ ಬಂತು ಫ್ರೆಂಡ್ಸ್. ಎಷ್ಟು ಸೆಕೆ ಅನ್ನಿಸ್ತಾ ಇತ್ತು. ಬಂದ್ಕೊಳ್ಳಿ ಒಂದು ಸ್ವಲ್ಪ ಮುಖ ತಗೋಬೇಕಂತ ಹೇಳಿ ನಾನು ಮುಖ ತಗೋತಾ ಇದ್ದೀನಿ. ಇವಾಗ ಸ್ವಲ್ಪ ಫ್ರೆಶ್ ಫೀಲ್ ಬರುತ್ತೆ ಅಂತ ಹೇಳಿ ಮುಖ ತಗೊಂಡು ವಾಪಸ್ಸು ಒಂದು ಸ್ವಲ್ಪ ಬ್ರಷ್ ಮಾಡ್ಕೋಬೇಕಂತ ಹೇಳಿ ನಾನು ಬ್ರಷ್ ಮಾಡ್ತಾ ಇದ್ದೀನಿ. ಸೌಜು ಇಷ್ಟೊತ್ತಿಗೆ ಮಲ್ಕೊಂಡಿದ್ದ ಫ್ರೆಂಡ್ಸ್. ನಾವು ಒಂದು ಸ್ವಲ್ಪ ಮುಖ ತಗೊಂಡಿದ್ದಾದಮೇಲೆ ನಾನು ಜಾಸ್ತಿ ಹೊತ್ತು ಮಲ್ಕೊಳ್ಳಿಕ್ಕೇನು ಹೋಗಲಿಲ್ಲ. ಆವಾಗಲೇ ಟೈಮ್ ಆಗೇ ಬಿಟ್ಟಿತ್ತು. ಸೌಜುನತ್ತು ಮಲಗಿಸೋದ್ರಲ್ಲಿ ನಾವು ಒಂದು ಸ್ವಲ್ಪ 1/2 hour ಹೊತ್ತು ಮಲ್ಕೊಂಡು ಮತ್ತೆ ನಾನು ನನ್ನ ರೂಟೀನ್ಗೆ ಸ್ಟಾರ್ಟ್ ಮಾಡಬೇಕಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ಗಾಳಿ ಆಡಲಿ ಅಂತ ಹೇಳಿ ನಾನು ಕಿಚನ್ದು ಎಲ್ಲನೂ ಜೋಡಿಸ್ಕೋತೀನಿ ಫ್ರೆಂಡ್ಸ್. ಇವಾಗ ಗಾಳಿಯನ್ನು ಕಿಟಕಿ ಹತ್ತು ತೆಗೆದು ಇವೆಲ್ಲ ಜೋಡಿಸ್ಕೋಬೇಕು. ಮೊದಲಿಗೆ ಎಲ್ಲನೂ ಏರ್ ಎಂಟ್ರಿ ಆಗಬೇಕಂತ ಹೇಳಿ ನಾನು ಟೆರೆಸ್ ಹೋಗಿದ್ದು ಎಲ್ಲನೂ ವಿಂಡೋಸ್ ಹತ್ತು ಎಲ್ಲ ಕ್ಲೋಸ್ ಮಾಡಿದ್ವಲ್ಲ ಅದನ್ನೆಲ್ಲ ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಫೀಲ್ ಬಂತು ಅಂತಂದರೆ ಸೂಪರಾಗಿ ಗಾಳಿ ಬರ್ತಾಯಿತ್ತು. ಬೆಳಗ್ಗೆ ಇದು ವಾತಾವರಣ ಸಖತ್ತಾಗಿ ಇತ್ತು. ಇದಾದಮೇಲೆ ನಾನು ಒಂದು ಸ್ಮಾಲ್ದಾಗಿ ರಂಗೋಲಿ ಮುಖಾಂತರ ನನ್ನ ದಿನಾನ ಸ್ಟಾರ್ಟ್ ಮಾಡಿದೆ. ಜಾಸ್ತಿ ದೊಡ್ಡದಾದ ಹಾಕೋತ್ರ ನಾನು ಕೂಡಲಿಲ್ಲ ಫ್ರೆಂಡ್ಸ್. ಸುಮ್ಮನೆ ಸ್ಮಾಲ್ದಾಗಿ ಹಾಕಿ ನಂದು ಯಾಕಂದರೆ ಕೆಲಸನೂ ತುಂಬ ಇತ್ತು. ಇವಾಗ ಕ್ಲೀನಿಂಗ್ ಕೆಲಸನೂ ತುಂಬ ಇತ್ತು. ಮನೆಯೆಲ್ಲ ಧೂಳು ಆಗಿಬಿಟ್ಟಿತ್ತು. ಒಂದು ವಾರದಿಂದ ಆಯಿತು. ಅಂದರೆ ಮದುವೆ ಫಂಕ್ಷನ್ಸ್ ಅಥವಾ ಅಲ್ಲಿ ಅಟೆಂಡ್ ಆಗಿನೂ ಒಂದು ಸ್ವಲ್ಪ ಸುಸ್ತೂ ಆಗಿತ್ತು. ಆ್ಯಕ್ಚುಲಿ ಅಂದರೂ ಮನೆ ಈ ಥರ ಇತ್ತಂತಂದರೆ ಗಲೀಜಾಗಿತ್ತಂದರೆ ಸರಿ ಅನಿಸಲ್ಲ ನೋಡಿ ಫ್ರೆಂಡ್ಸ್. ಸೌಜು ಇಲ್ಲೇ ಆಟ ಆಡ್ಕೋತಾ ಅವನು ತನ್ನ
ಮುಳುಗಿಯಲ್ಲೇ ಮಲ್ಕೊಂಡ್ಬಿಟ್ಟಿದ್ದ. ಅಲ್ಲೇ ಮಲ್ಕೊಳ್ಳೋಕೆ ಅಂತ ಹೇಳಿ ನಾನು ಈ ಕಡೆ ಕ್ಲೀನಿಂಗ್ ಕೆಲಸನೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಮನೆಯೆಲ್ಲ ಧೂಳು ಧೂಳು ಆಗಿಬಿಟ್ಟಿತ್ತು. ಅದನ್ನು ಒರೆಸ್ಕೋಬೇಕಂತ ಹೇಳಿ ಇವಾಗ ಸ್ವಚ್ಛ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ನಮ್ಮದು ಕಿಚನ್ದಂತೂ ಫುಲ್ ಕ್ಲೀನಾಗಿರಬೇಕು ಅಂತ ಹೇಳಿ ಬೆಳಗ್ಗೆ ಎದ್ದಿದ್ದು ರುಟೀನು ನಾನು ಕ್ಲೀನೆಲ್ಲ ಮಾಡಿಕೊಂಡೆ ಫ್ರೆಂಡ್ಸ್. ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಇವಾಗ ಅರೇಂಜ್ ಮಾಡಿಕೊಂಡು ನಂದು ಆಮೇಲೆ ಏನಾದರೂ ಮಾಡ್ಕೋಬೇಕಂತ ಎಷ್ಟು ಬೇಕು ಅಷ್ಟೇ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಒಂದು ಸ್ವಲ್ಪ ಸ್ನಾನ ಅದೆಲ್ಲ ಮಾಡಿಕೊಂಡು ಇವಾಗ ನಾಷ್ಟಕ್ಕೆ ಅವಲಕ್ಕಿ ಮಾಡ್ಕೋಬೇಕಂತ ಹೇಳಿ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಅಷ್ಟೊತ್ತಿಗೆ ಸೌಜನ್ಯದು ಎಲ್ಲ ಸ್ನಾನ ಮುಗಿಸಿದೆ ಫ್ರೆಂಡ್ಸ್. ಅವನು ಅದು ಗಾಡಿನೇ ಬಿಡ್ತಾನೆ ಇದ್ದಿದ್ದಿಲ್ಲ. ಅವನು ಸ್ನಾನ ಆತು ಆಗಿ ಅವನು ಆಟ ಆಡ್ಲಿಕ್ಕತ್ತಿದ್ದ. ಈ ಕಡೆ ನಾನು ಅವಲಕ್ಕಿಗೆ ಒಗ್ಗರಣೆ ಕೊಟ್ಟು ಅವಲಕ್ಕಿನೂ ನಾನು ಮಾಡಿಕೊಂಡೆ ಫ್ರೆಂಡ್ಸ್. ಇವಾಗ ಎಲ್ಲರೂ ತಿಂದಿದ್ದಾರೆ. ಇವಾಗ ನಾನು ಒಂದು ಸ್ವಲ್ಪ ಅವಲಕ್ಕಿನ ತಿಂದ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್. ಇಷ್ಟೊತ್ತಿದಾದಮೇಲೆ ಮಧ್ಯಾಹ್ನಕ್ಕೆ ನಾನು ಬೇಳೆ ಸಾರು ಮತ್ತು ಪಲ್ಯ ಮತ್ತು ಚಪಾತಿಯನ್ನು ಮಾಡಬೇಕಂತ ಬದ್ನೆಕಾಯಿ ಪಲ್ಯ ಅದು ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಹೀಗೆ ಸಿಂಪಲ್ಲಾಗಿ ಇವತ್ತು ಮಾಡಿದ್ದೆ ನಾನು. ಇವಾಗ ನೋಡಿ ಫ್ರೆಂಡ್ಸ್, ಸಾಯಂಕಾಲ ದೀಪ ಹಚ್ಬೇಕಂತ ಹೇಳಿ ನಾನು ದೀಪ ಹಚ್ತಾ ಇದ್ದೀನಿ. ಇವಾಗ ಸಾಯಂಕಾಲ 6 ಗಂಟೆ ಅದು ಆಗಿದೆ. ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ದು ಇವತ್ತಿನ ರುಟೀನು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಲಾಗ್ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಈ ಲಾಗನ್ನು ನಾನು ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಆಮೇಲೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.